ಎಲ್ರಿಗೂ ನಮಸ್ಕಾರ. ಇಂದಿನ ವಿಡಿಯೋ ಸೆಷನ್ನಲ್ಲಿ ನಾವು ವೈರ್ ಗೇಜ್ ಮತ್ತು ಮೈಕ್ರೋಮೀಟರ್ ಕುರಿತು ಚರ್ಚಿಸಲಿದ್ದೇವೆ. ಈ ವಿಡಿಯೋ ಕೊನೆಯಲ್ಲಿ ನೀವು ವೈರ್ ಗೇಜ್ ಮತ್ತು ಮೈಕ್ರೋಮೀಟರ್ ಅನ್ನು ಬಳಸಲು ಕಲಿಯುತ್ತೀರಿ. ವೈರ್ ಗೇಜ್ನೊಂದಿಗೆ ಪ್ರಾರಂಭಿಸೋಣ. ವೈರ್ ಗೇಜ್ ಎಂದರೆ ಏನು? ವೈರ್ ಗೇಜ್ ಎಂದರೆ ತಂತಿಯ ವ್ಯಾಸ ಅಥವಾ ತಂತಿಯ ದಪ್ಪವನ್ನು ಅಳತೆ ಮಾಡುವುದು. ವಿದ್ಯುತ್ತಲ್ಲಿ ತಂತಿಯ ವ್ಯಾಸ ಅಥವಾ ದಪ್ಪ ಏಕೆ ಮುಖ್ಯ? ಏಕೆಂದರೆ ವಾಹಕದ ಪ್ರವಾಹ ಸಾಗಿಸುವ ಸಾಮರ್ಥ್ಯ ಅದರ ವ್ಯಾಸದಿಂದ ಗೊತ್ತಾಗುತ್ತದೆ. ಬೇರೆ ರೀತಿಯಲ್ಲಿ ಸುರಕ್ಷಿತವಾಗಿ ಸಾಗಿಸಬಹುದಾದ ವಿದ್ಯುತ್ ಪ್ರವಾಹದ ಪ್ರಮಾಣವನ್ನು ತಂತಿಯ ದಪ್ಪತೆ ನಿರ್ಧರಿಸುತ್ತದೆ. ಉದಾಹರಣೆಗೆ 100 ವ್ಯಾಟಿನ ದೀಪವು 50 ವ್ಯಾಟಿನ ದೀಪಕ್ಕಿಂತ ಹೆಚ್ಚಿನ ಪ್ರವಾಹ ಹೊಂದಿರುತ್ತದೆ. ಯಾಕೆಂದ್ರೆ 100 ವ್ಯಾಟ್ ದೀಪ 50 ವ್ಯಾಟ್ನ ದೀಪಕ್ಕಿಂತ ಹೆಚ್ಚಿನ ಕೆಲಸ ಮಾಡುತ್ತೆ. ಅಂದರೆ 100 ವ್ಯಾಟ್ ದೀಪವು 50 ವ್ಯಾಟ್ ದೀಪಕ್ಕಿಂತ ಹೆಚ್ಚಿನ ಬೆಳಕನ್ನು ಉತ್ಪಾದಿಸುತ್ತದೆ. ಹೆಚ್ಚಿನ ಕೆಲಸ ಮಾಡಲು 100 ವ್ಯಾಟ್ ದೀಪಕ್ಕೆ 50 ವ್ಯಾಟ್ ದೀಪಕ್ಕಿಂತ ಹೆಚ್ಚಿನ ಕರೆಂಟ್ ಅಗತ್ಯವಿರುತ್ತೆ. ದೈಹಿಕ ಕೆಲಸ ಮಾಡುವ ವ್ಯಕ್ತಿಯು ಕಚೇರಿ ಕೆಲಸ ಮಾಡುವ ವ್ಯಕ್ತಿಗಿಂತ ಹೆಚ್ಚು ಆಹಾರವನ್ನು ಸೇವಿಸುತ್ತಾನೆ. ಆದ್ದರಿಂದ ನಾವು 2 ದೀಪಗಳಿಗೆ ಒಂದೇ ತಂತಿಯ ಗಾತ್ರವನ್ನ ಬಳಸಲಾಗಲ್ಲ. ಯಾಕಂದ್ರೆ ಪ್ರವಾಹ ಸಾಗಿಸುವ ಸಾಮರ್ಥ್ಯ ನೀರಿನ ಪೈಪ್ ಹಾಗೆ ವಾಹಕಗಳ ದಪ್ಪವನ್ನ ಅವಲಂಬಿಸಿರುತ್ತೆ. ವಾಹಕದಲ್ಲಿ ಹರಿಯುವ ಪ್ರವಾಹ ಯಾವಾಗಲೂ ಪೈಪ್ನ ಹರಿಯುವ ನೀರಿಗೆ ಹೋಲುತ್ತೆ. ನೀರಿನ ಪೈಪ್ ವ್ಯಾಸವು ಯಾವಾಗಲೂ ನೀರಿನ ಹರಿವಿನ ಮೇಲೆ ಅವಲಂಬಿತವಾಗಿರುತ್ತೆ. ನೀರಿನ ಪೈಪ್ ವ್ಯಾಸವು ಯಾವಾಗಲೂ ನೀರಿನ ಹರಿವಿನ ಮೇಲೆ ಅವಲಂಬಿತವಾಗಿರುತ್ತೆ. ಅದೇ ರೀತಿ ತಂತಿಯ ವ್ಯಾಸವು ಯಾವಾಗಲೂ ಪ್ರವಾಹದ ಹರಿವಿನ ಮೇಲೆ ಅವಲಂಬಿತವಾಗಿರುತ್ತದೆ. ತಂತಿಯ ದಪ್ಪ ಸರಿಯಾಗಿ ನಿರ್ಧರಿಸದಿದ್ದರೆ ಮತ್ತು ಪ್ರವಾಹ ಸಾಗಿಸಲು ಸಾಕಾಗಲಿಲ್ಲವೆಂದರೆ ಈ ಪರಿಸ್ಥಿತಿಯನ್ನು ಓವರ್ಲೋಡಿಂಗ್ ಎಂದು ಕರೆಯಲಾಗುತ್ತದೆ. ಇದು ಅಂತಿಮ ತಾಪಮಾನ ಹೆಚ್ಚಿಸಲು ಕಾರಣವಾಗಬಹುದು ಮತ್ತು ಅಂತಿಮವಾಗಿ ಬೆಂಕಿಯನ್ನು ಉಂಟು ಮಾಡಬಹುದು. ತಂತಿಯ ವ್ಯಾಸ ಅಳೆಯುವುದು ಹೇಗೆ? ತಂತಿಯ ವ್ಯಾಸವನ್ನು ಅಳೆಯಲು ವೆರ್ನಿಯರ್ ಕ್ಯಾಲಿಪರ್ಸ್, ಮೈಕ್ರೋಮೀಟರ್ಗಳು ಮತ್ತು ವೈರ್ ಗೇಜ್ ಪ್ಲೇಟ್ಗಳಂತಹ ಉಪಕರಣಗಳನ್ನು ಬಳಸಿಕೊಂಡು ವಿವಿಧ ವಿಧಾನಗಳನ್ನು ಬಳಸುತ್ತಾರೆ. ಗೇಜ್ ಅಳತೆ ಸಾಮಾನ್ಯವಾಗಿ 2 ವಿಧಗಳಾಗಿ ವಿಂಗಡಿಸಲಾಗಿದೆ: ಅಮೆರಿಕನ್ ಸ್ಟ್ಯಾಂಡರ್ಡ್ ವೈರ್ ಗೇಜ್ AWG ಮತ್ತು ಸ್ಟ್ಯಾಂಡರ್ಡ್ ವೈರ್ ಗೇಜ್ SWG. ಅಮೆರಿಕನ್ ವೈರ್ ಗೇಜ್ ಉತ್ತರ ಅಮೆರಿಕಾದಲ್ಲಿ ಹುಟ್ಟಿಕೊಂಡಿದೆ. US ಮತ್ತು ಕೆನಡಾದಿಂದಲೂ ಕೂಡ ಕೂಡಿದೆ. ಇಂಪೀರಿಯಲ್ ವೈರ್ ಗೇಜ್ ಅಥವಾ ಬ್ರಿಟಿಷ್ ವೈರ್ ಗೇಜ್ ಎಂದೂ ಕರೆಯಲ್ಪಡುವ ಸ್ಟ್ಯಾಂಡರ್ಡ್ ವೈರ್ ಗೇಜ್ ಸಿಸ್ಟಮ್ ಬ್ರಿಟಿಷರಿಂದ ಹುಟ್ಟಿಕೊಂಡಿದೆ ಮತ್ತು ಈ ವಿಧಾನವನ್ನು ಭಾರತ ಸೇರಿದಂತೆ ಹೆಚ್ಚಿನ ದೇಶಗಳು ಅಳವಡಿಸಿಕೊಂಡಿವೆ. SWG ಮಾಪನವನ್ನು ಉಕ್ಕಿನಿಂದ ಮಾಡಲಾದ ಉಪಕರಣ SWG ಪ್ಲೇಟ್ನಿಂದ ಕೈಗೊಳ್ಳಲಾಗುತ್ತದೆ. ಈ ವೈರ್ ಗೇಜ್ಗಳು ವೃತ್ತಾಕಾರ ಅಥವಾ ಆಯತಾಕಾರದ ಆಕಾರದಲ್ಲಿ ಲಭ್ಯವಿದೆ ಮತ್ತು ಇದು ಆಕಾರದ ಅಂಚುಗಳ ಉದ್ದಕ್ಕೂ ಸ್ಲಾಟ್ಗಳು ಹೊಂದಿರುತ್ತದೆ ಮತ್ತು ಪ್ರತಿ ಸ್ಲಾಟ್ಗೆ ತಂತಿ ಗಾತ್ರದ ಸಂಖ್ಯೆಯೊಂದಿಗೆ ಸ್ಟ್ಯಾಂಪ್ ಮಾಡಲಾಗುತ್ತದೆ. ಮೊದಲು ವೈರ್ ಗೇಜ್ ಪ್ಲೇಟ್ ಬಳಸಿ ತಂತಿ ಅಥವಾ ವಾಹಕದ ಗಾತ್ರವನ್ನು ಅಳೆಯಿರಿ. ನಂತರ SWG ಚಾರ್ಜ್ನಿಂದ ಇಂಚು ಅಥವಾ ಮಿಲಿಮೀಟರ್ಗಳಲ್ಲಿ ವ್ಯಾಸವನ್ನು ಗುರುತಿಸಲಾಗುತ್ತದೆ. ಚಿಕ್ಕದಾದ ಗೇಜ್ ಗಾತ್ರದ ಸಂಖ್ಯೆಯು ವಾಹಕದ ದೊಡ್ಡ ವ್ಯಾಸವನ್ನು ಹೊಂದಿರುತ್ತದೆ ಮತ್ತು ದೊಡ್ಡ ಗೇಜ್ ಗಾತ್ರ ಸಂಖ್ಯೆಯು ವಾಹಕದ ಸಣ್ಣ ವ್ಯಾಸವನ್ನು ಹೊಂದಿರುತ್ತದೆ. SWG ಮತ್ತು ತಂತಿಯ ಗಾತ್ರವು ವೇಗ ಮತ್ತು ಸಮಯ ಇದ್ದಂತೆ ಇರುತ್ತೆ. ವೇಗ ಹೆಚ್ಚಾದಂತೆ ಪ್ರಯಾಣದ ಸಮಯ ಕಡಿಮೆಯಾಗುತ್ತದೆ ಹಾಗೂ ಸಮಯ ಹೆಚ್ಚಾದಂತೆ ವೇಗ ಕಡಿಮೆಯಾಗುತ್ತದೆ. ಅಂತೆಯೇ SWG ಸಂಖ್ಯೆಯು ವಾಹಕದ ಗಾತ್ರವನ್ನು ಹೆಚ್ಚಿಸುತ್ತದೆ, ಆದರೆ ಪ್ರತಿಯಾಗಿ ಗಾತ್ರ ಕಡಿಮೆ ಮಾಡುತ್ತೆ. 0.0048 ಇಂಚಿನ ವ್ಯಾಸವನ್ನು ಹೊಂದಿರುವ ಚಿಕ್ಕ ಗೇಜ್ ಸಂಖ್ಯೆ 40 ಮತ್ತು ದೊಡ್ಡದು 0.000070. ಇದರ ಮೇಲೆ 0.5 ಇಂಚು ವ್ಯಾಸನೊಂದಿಗೆ 7.5 ಎಂದು ಬರೆಯಲಾಗಿದೆ. ಬಹುತಂತು ಇರುವ ತಾಮ್ರದ ತಂತಿಯೊಂದಿಗೆ ಪ್ರಾರಂಭಿಸಿ ಕೇಬಲ್ ತುದಿಯಿಂದ 1 ಇಂಚಿನಷ್ಟು ನಿರೋಧನವನ್ನು ತೆಗೆದುಹಾಕಿ. ಸಂಯೋಜನೆಯ ಇಕ್ಕಳವನ್ನು ಬಳಸಿ ತಂತಿಯಿಂದ ವಾಹಕದ ಯಾವುದೇ ಒಂದು ಎಳೆಗಳನ್ನು ಎಳೆಯಿರಿ. ಹತ್ತಿ ಬಟ್ಟೆಯಿಂದ ತಂತಿಯ ಮೇಲ್ಮೈಯನ್ನು ಸ್ವಚ್ಛಗೊಳಿಸಿ. ಅಳತೆ ಮಾಡಬೇಕಾದ ವಾಹಕದ ತುದಿಯನ್ನು ನೇರಗೊಳಿಸಿ. ನೀವು ಸರಿಯಾದುದನ್ನು ಕಂಡುಕೊಳ್ಳುವವರೆಗೂ ತಂತಿಯನ್ನು ಪ್ರತಿ ತೋಡಲ್ಲೂ ಇರಿಸಿ. ತಂತಿ ಜಾರುವಂತೆ ಜಾಗ ಗೇಜ್ನ ಸರಿಯಾದ ಜಾಗ ಆಗಿದೆ. ಕಟ್ಟು ಬಿಗಿಯಾಗಿರಬೇಕು, ಆದರೆ ತುಂಬಾ ಬಿಗಿಯಾಗಿರಬಾರದು ಮತ್ತು ಜಾಗದಲ್ಲಿ ಗುರುತಿಸಲಾದ ತಂತಿಯ ಸಂಖ್ಯೆಯು ಅಗತ್ಯವಿರುವ ಗೇಜ್ ಬೆಲೆಯಾಗಿದೆ. ತಂತಿಯು ನಂಬರ್ 21ರಲ್ಲಿ ಮಾತ್ರ ಜಾರಿದರೆ ಮತ್ತು ನಂಬರ್ 22ಕ್ಕೆ ಜಾರದೇ ಇದ್ದರೆ ವೈರ್ ಗೇಜ್ ಅನ್ನು SWG ಎಂದು ಹೇಳಲಾಗುತ್ತದೆ. ಪರಿವರ್ತನೆ ಕೋಷ್ಟಕದಿಂದ ಅಳತೆ ಮಾಡಿದ ಗೇಜ್ ಮೌಲ್ಯಕ್ಕೆ ಇಂಚು ಮತ್ತು ಮಿಲಿಮೀಟರ್ಗಳಲ್ಲಿ ಸಮಾನ ಗಾತ್ರವನ್ನು ಪಡೆಯಿರಿ. 21 SWGಗಾಗಿ ಸಮಾನ ಮೌಲ್ಯವು 0.032 ಇಂಚು ಮತ್ತು 0.813 ಮಿಲಿಮೀಟರ್ ಆಗಿದೆ. ತಂತಿಯ ಸಂಖ್ಯೆ 16ರಲ್ಲಿ ಮಾತ್ರ ಜಾರಿದ್ದರೆ ಮತ್ತು ಸಂಖ್ಯೆ 17ಕ್ಕೆ ಜಾರದೇ ಇದ್ದರೆ ತಂತಿಯು 16 ಗೇಜ್ ಎಂದು ಹೇಳಲಾಗುತ್ತದೆ
ಮತ್ತು ಗೇಜ್ 16ಕ್ಕೆ ಸಮಾನವಾದ ಮೌಲ್ಯವು 0.064 ಇಂಚು 1.626 ಮಿಲಿಮೀಟರ್ ಆಗಿದೆ. SWG ಸಂಖ್ಯೆಯು ಹೆಚ್ಚಾದಂತೆ ತಂತಿಯ ವ್ಯಾಸ ಸಹ ಕಡಿಮೆಯಾಗುತ್ತದೆ ಎಂದು ನೆನಪಿನಲ್ಲಿಡಬೇಕು. ನಿಮ್ಮ ಸಮಯಕ್ಕೆ ಧನ್ಯವಾದ. ಶುಭ ದಿನ.